ತಮಿಳುನಾಡಿನ ಡಿಎಂಕೆ ಸರ್ಕಾರ ಏನ್ ಮಾಡುತ್ತೀಗ ಅಂತ ಹೇಳಿ ವಿಜಯ್ ಚೆನ್ನೈ ನಿವಾಸಕ್ಕೆ ಪೊಲೀಸರ ಬಿಗಿ ಭದ್ರತೆಯಂತೆ ಕಾಲ್ತುಳಿತದ ಬಳಿಕ ಸ್ಥಳದಿಂದ ಕಾಲ್ ಕಿತ್ತಿದ್ರು ನಟ ವಿಜಯ್. ಚಾರ್ಟರ್ಡ್ ಫ್ಲೈಟ್ ನಲ್ಲಿ ಚೆನ್ನೈಗೆ ತೆರಳಿದ್ರು ವಿಜಯ್. ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ. ವಿಜಯ್ ನಡೆ ಇದೆಯಲ್ಲ ಈಗ ಸಹಜವಾಗಿ ಆಕ್ರೋಶ ಕಾರಣವಾಗ್ತಾ ಇದೆ ಸ್ಥಳೀಯ ಮಟ್ಟದಲ್ಲಿ. ಪ್ರತಿ ದುರಂತ ಆದಂತಹ ಸಂದರ್ಭದಲ್ಲೂ ಕೂಡ ಬಲಿಯಾಗುವಂತಹದ್ದು ಅಮಾಯಕರೇ, ಕಣ್ಣೀರಲ್ಲಿ ಕೈ ತೊಳೆಯುವಂತಹದ್ದು ಅಮಾಯಕರೇ. ವಿಜಯ್ ಬಂದ್ರು, ಎಷ್ಟು ತಪ್ಪಿದೆ, 6 ಗಂಟೆ ಲೇಟಾಗಿ ಬಂದಿದ್ದಾರೆ, ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಈ ಹಿಂದೆಯೇ ರ್ಯಾಲಿ ನಡೆಸುವಂತಹ ವಿಚಾರದಲ್ಲಿ ಹೈಕೋರ್ಟ್ ಹಿಗ್ಗಾಮುಗ್ಗ ಉಗಿದು ಹಾಕಿದೆ. ಹಂಗಿದ್ರೂ ಕೂಡ ನಿರ್ಲಕ್ಷ್ಯ, ಹಂಗಿದ್ರೂ ಕೂಡ ಅಜಾಗರೂಕತೆ. ಅದರ ಪರಿಣಾಮ ಏನಾಗಿದ್ದು? 39 ಜನ ಸಾವನ್ನಪ್ಪಿದ್ದಾರೆ. ಸತ್ತಿರೋರು ಯಾರು? ಎಲ್ಲ ಬಡವರ ಮಕ್ಕಳು, ಮಧ್ಯಮ ವರ್ಗದವರ ಮಕ್ಕಳು, ಇವರ ಅಭಿಮಾನಿಗಳು. ಇವರು ಏಕಾಏಕಿಯಾಗಿ ಅಲ್ಲಿಂದ ಕಾಲ್ ಕಿತ್ತರು, ಮನೆಗೆ ಹೋದ್ರು, ಭದ್ರತೆಯನ್ನು ಕೂಡ ಹೆಚ್ಚಿಸ್ಕೊಂಡ್ರು. ಈಗ ಅವ್ರ ಕತೆ ಹೇಳಿ. ಕಣ್ಣೀರಲ್ಲಿ ಕೈ ತಳಿತಾ ಇದ್ದಾರೆ ಲಿಟ್ರರಿ ಅವರು. ಕರೂರಿನ ವಿಜಯ್ ರ್ಯಾಲಿಯಲ್ಲಿ ಮರಣ ಮೃದಂಗ. ಸಾವನ್ನಪ್ಪಿರೋರ ಸಂಖ್ಯೆ 39. ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ಬಾಳಿ ಬದುಕಬೇಕಾದಂತಹ ಯುವಕರಿದ್ದಾರೆ. ಕಾಲ್ ತುಳಿತ ಸಂಭವಿಸ್ತಾ ಇದ್ದಂತೆ ವಿಜಯ್ ಪರಾರಿ, ಕಾಲ್ ಕಿತ್ಬಿಟ್ಟಿದ್ದಾರೆ. ದುರಂತಕ್ಕೆ ನಟ ವಿಜಯ್ ದಳಪತಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಹೃದಯ ಛಿದ್ರ ಛಿದ್ರವಾಗಿದೆ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಏನು ಪೋಸ್ಟ್ ಮಾಡಿದ್ರೇನು, ಏನು ಸಂತಾಪ ಸೂಚಿಸಿದ್ರೇನು, ಹೋದ ಜೀವಗಳು ವಾಪಸ್ ಬರುತ್ತಾ ಹೇಳಿ? ಸರಿಯಾದ ವ್ಯವಸ್ಥೆ ಮಾಡ್ಕೊಂಡಿದ್ರೆ, ಸರಿಯಾದ ಸಮಯಕ್ಕೆ ಬಂದಿದ್ರೆ ಇವತ್ತಿ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಇವತ್ತಿ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಇವರ ಪ್ರಚಾರದ ಹಪಹಪಿತನ ಇವತ್ತು ಈ ದುರಂತಕ್ಕೆ ಕಾರಣ. ಇವರ ಸಂಭ್ರಮ, ಇವರ ಖುಷಿ ಈ ದುರಂತಕ್ಕೆ ಕಾರಣ.